ನನ್ನಲ್ಲಿ ಒಬ್ಬ ಡೈರೆಕ್ಟರ್ನ ಗುರುತಿಸಿದ್ದೇ ಶರಣ್. ತರುಣ್ ಭಾವುಕ, ಅಪ್ಪುಗೆಯ ಕಣ್ಣೀರು. ನನ್ನಲ್ಲಿ ಒಬ್ಬ ಡೈರೆಕ್ಟರ್ನ ಗುರುತಿಸಿದ್ದು ಶರಣ್. ನಾನೇನಾಗಿರೋದಕ್ಕೆ ಇವನ್ ಕಾರಣ. ಜೀವ ಕೊಡ್ತೀನಿ. ನನ್ನ ಜರ್ನಿಗೆ ಸಾರ್ಥಕತೆ ತಂದುಬಿಟ್ರಿ ಎಂದ ಶರಣ್, ಋಣ ತೀರಿಸಲಿಕ್ಕೆ ಆಗಲ್ಲ ಎಂದ ನಟ. ಇವತ್ತು ನನ್ನ ಜರ್ನಿಗೆ ಸಾರ್ಥಕತೆ ತಂದ್ಬಿಟ್ರಿ. ಸಿನಿಮಾ ಇಂಡಸ್ಟ್ರಿಗೆ ಇನ್ನೂ 7 ಜನ್ಮ ಅಂತ ಇದ್ರೂ ಕೂಡ ಇದ್ರ ಋಣ ನಾನು ತೀರ್ಸಕ್ಕಾಗಲ್ಲ. ಎಲ್ಲ ಟೈಮು ದೇವ್ರು. ಶರಣ್ ಮೆಟ್ಟಿಲು ಹತ್ತಿಕೊಂಡು ಬಂದಿಲ್ಲ, ತನ್ನ ಮೆಟ್ಟಿಲುಗಳನ್ನ ತಾನೇ ಕಟ್ಟಿಕೊಂಡು ಬಂದವನೇ. ಅವನ್ ಮೆಟ್ಲು ಹತ್ಕೊಂಡ್ ಬಂದಿಲ್ಲ, ತನ್ನ ಮೆಟ್ಲನ್ನ ತಾನೇ ಕಟ್ಕೊಂಡು ಬಂದಿದ್ದಾನೆ. ಇದು ಶರಣ್ಗೆ. ಸ್ಟಾರ್ ಡೈರೆಕ್ಟರ್ ತರುಣ್ ಸುಧೀರ್ ಮಹಾನಟಿ 2 ಶೋನಲ್ಲಿ ಜಡ್ಜ್ ಸ್ಥಾನದಲ್ಲಿ ಕುಳಿತಿದ್ದಾರೆ. ಈಗ ನಾವು ನಮ್ಮವರು ಹಾಗೂ ಮಹಾನಟಿ ಶೋನ ಮಹಾಸಂಗಮ ನಡೆದಿದೆ. ಇದಕ್ಕೆ ನಟ ಶರಣ್ ಅತಿಥಿಯಾಗಿ ಬಂದಿದ್ರು. ಈ ವೇಳೆ ವೇದಿಕೆ ಮೇಲೆ ಶರಣ್ ಬದುಕಿನ ಪಯಣವನ್ನ ನೆನಪಿಸಿಕೊಳ್ಳಲಾಯಿತು. ಆಗ ಸ್ನೇಹಿತ ತರುಣ್ ಸುಧೀರ್ ನಟ ಶರಣ್ ಅವರನ್ನ ಹಾಡಿ ಹೊಗಳಿದ್ದಾರೆ. ಇವರಿಬ್ಬರು ಬಾಲ್ಯ ಸ್ನೇಹಿತರು, ಆದರೆ ಇಂದಿಗೂ ಕೂಡ ಒಬ್ಬರನ್ನೊಬ್ಬರು ಹಾಡಿ ಹೊಗಳೋದು ಬಿಟ್ಟಿಲ್ಲ. ನನ್ನಲ್ಲಿ ಒಬ್ಬ ಡೈರೆಕ್ಟರ್ನ ಗುರುತಿಸಿದ್ದು ಶರಣ್. ಅವನ್ ಮೆಟ್ಲು ಹತ್ಕೊಂಡ್ ಬಂದಿಲ್ಲ, ತನ್ನ ಮೆಟ್ಲನ್ನ ತಾನೇ ಕಟ್ಕೊಂಡು ಬಂದಿದ್ದಾನೆ. ಬಣ್ಣದ ಬದುಕಿನ ಸಣ್ಣ ಕಥೆಯನ್ನ ಹಾಡಿನ ಮೂಲಕ ಅನಾವರಣ ಮಾಡಿದಾಗ, ಝೀರೋ ಇಂದ ಹೀರೋ ಆದ ಕತೆ, ನೀನ್ಯಾಕೆ ಒಂದು ಸಿನಿಮಾದಲ್ಲಿ ನಾಯಕ ನಟನಾಗಿ ಮಾಡಬಾರದು, ನೀನು ಇಂಡಸ್ಟ್ರಿಯಲ್ಲಿ ದೊಡ್ಡ ಹೀರೋ ಆಗಿ ನಿಲ್ಲಬೇಕು ಅನ್ನೋ ದೃಶ್ಯಗಳೆಲ್ಲ ನೋಡಿ ಭಾವುಕರಾದ ಶರಣ್ ನಂತರ ತರುಣ್ ಬಗ್ಗೆ ಅದ್ಭುತ ಮಾತುಗಳನ್ನೇ ಆಡಿದ್ರು. ಸಿನಿಮಾ ಇಂಡಸ್ಟ್ರಿಗೆ ಇನ್ನೂ 7 ಜನ್ಮ ಅಂತ ಇದ್ರೂ ಕೂಡ ಇದ್ರ ಋಣ ನಾನು ತೀರ್ಸಕ್ಕಾಗಲ್ಲ. ಸಿನಿಮಾ ಇಂಡಸ್ಟ್ರಿಗೆ ಇನ್ನೂ 7 ಜನ್ಮ ಅಂತಿದ್ರು ಕೂಡ ಋಣ ತೀರಿಸಲಿಕ್ಕೆ ಆಗಲ್ಲ. ನನ್ನ ಜರ್ನಿಗೆ ಸಾರ್ಥಕತೆ ತಂದುಬಿಟ್ರಿ ಅಂತ ತರುಣ್ ಬಗ್ಗೆ ಮೆಚ್ಚುಗೆ ಮಾತಾಡಿದ್ರು. ಇತ್ತ ಶರಣ್ ಪ್ರತಿಭೆಯನ್ನ ಹೊಗಳಿದ ಸ್ನೇಹಿತ ತರುಣ್, ಮೆಟ್ಟಿಲುಗಳನ್ನ ಹತ್ತಿ ಬಂದವನಲ್ಲ ಶರಣ್, ತನ್ನ ಮೆಟ್ಟಿಲನ್ನ ತಾನೇ ಕಟ್ಟಿಕೊಂಡು ಬಂದವನು ಎಂದಿದ್ದಾರೆ. ನನ್ನಲ್ಲಿ ಒಬ್ಬ ಡೈರೆಕ್ಟರ್ನ ಗುರುತಿಸಿದ್ದೇ ಶರಣ್ ಎಂದು ಮಂಡಿಯೂರಿ ನಮಸ್ಕರಿಸಿ ಕಣ್ಣೀರಿಟ್ಟಿದ್ದಾರೆ. ನಾವು ನಮ್ಮವರು ಹಾಗೂ ಮಹಾನಟಿ ಶೋನ ಮಹಾಸಂಗಮ ಇದೇ ಶನಿವಾರ ಹಾಗೂ ಭಾನುವಾರ ಜೀ ಕನ್ನಡದಲ್ಲಿ ಪ್ರಸಾರವಾಗಲಿದ್ದು, ಇಬ್ಬರು ಕುಚಿಕು ಗೆಳೆಯರ ಭಾವನಾತ್ಮಕ ಮೆಲುಕುಗಳನ್ನ ನೋಡಲು ಅಭಿಮಾನಿಗಳು ಕಾತುರದಲ್ಲಿದ್ದಾರೆ. ನನ್ನಲ್ಲಿ ಒಬ್ಬ ಡೈರೆಕ್ಟರ್ನ ಗುರುತಿಸಿದ್ದು ಶರಣ್. ಅವನ್ ಮೆಟ್ಲು ಹತ್ಕೊಂಡ್ ಬಂದಿಲ್ಲ, ತನ್ನ ಮೆಟ್ಲನ್ನ ತಾನೇ ಕಟ್ಕೊಂಡು ಬಂದಿದ್ದಾನೆ. ಇದು ಶರಣ್ಗೆ. ಇವತ್ತು ನನ್ನ ಜರ್ನಿಗೆ ಸಾರ್ಥಕತೆ ತಂದ್ಬಿಟ್ರಿ. ಸಿನಿಮಾ ಇಂಡಸ್ಟ್ರಿಗೆ ಇನ್ನೂ 7 ಜನ್ಮ ಅಂತ ಇದ್ರೂ ಕೂಡ ಇದ್ರ ಋಣ ನಾನು ತೀರ್ಸಕ್ಕಾಗಲ್ಲ.